ನೋಡಿ ಇವಾಗ ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ. ಒಂದು ವಾರ ಆಗಿತ್ತು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಹಾಸನ್ಗೆ ಹೋಗಿ ಬಂದಿದ ತಕ್ಷಣ ಮುದ್ದು ಮಾಡ್ತಾರ. ಅವನ್ನ ನೋಡಿದ ತಕ್ಷಣ ಖುಷಿ ಆಗ್ಬೇಕು. ಮಗಳು ಓದ್ಕೊಂಡ್ರ ಏನಪ್ಪಜ್ಜಿ ತಗೊಬಂದಿದ್ದೀನಿ ಕಡ್ಲಾ ಏನು ಬಂದರೆ ಕುತ್ಕೊಂಡು ತಿನ್ನತ್ತ ಅದ್ರ ಪಾಡಿಗೆ ಅದು ನಾವೇನು ತಿನ್ನಿಸ್ಬೇಕು ಅಂತ ಸುಡ ಮಗ್ನೆ. ಬಿಸಿ ಬಿಸಿ ಇದೆ. ನಾವು ಅದಕ್ಕೆ ನೆನ್ನೆ ಮಾಡಿದ ಕೈಮಾ ಇದೆ, ಕೈಮಾ ರೊಟ್ಟಿ ಮಾಡ್ಕೊಂಡಿದ್ವಿ. ಸಖತ್ತಾಗಿರುತ್ತೆ ರೊಟ್ಟಿ. ಚಿಕನ್ ಚಾಪ್ಸ್ ಚೆನ್ನಾಗಿರುತ್ತೆ, ಕೈಮಾ ಗೊಜ್ಜು ಚೆನ್ನಾಗಿರುತ್ತೆ. ಬಟ್ ಇವತ್ತು ಕೈಮಾ ಗೊಜ್ಜು ಮಾಡಿದ್ದೀನಿ. ಬಟ್ ನಂಗೆ ಚಪಾತಿಗೆ ಉಡಿ ಪಲ್ಯ ಇಷ್ಟ, ಇಲ್ಲಾಂದ್ರೆ ಚಿಕನಲ್ಲಿ ಈ ಥರ ಇಷ್ಟ. ಸೊ ಬನ್ನಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡುವ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಕೈಮಾ ರೆಸಿಪಿ ಎಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಹಿಂಗೆ ರೊಟ್ಟಿ ಮುರ್ಕೊಂಡು ಕೈಮಾನ ಹಿಂಗೆ ಕಟ್ ಮಾಡ್ಕೊಂಡು ಕೈಮಾಗೆ ಈರುಳ್ಳಿ ಹಾಕಿದ್ದೀನಿ. ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಈರುಳ್ಳಿ ಸಮೇತ ಗ್ರೇವಿಗೆ ಹಿಂಗೆ ಡಿಪ್ ಮಾಡ್ಕೊಂಡು ಸಕ್ಕತ್ತಾಗಿದೆ ಮಾತ್ರ. ನಿನ್ನೆ ಚಿಕನ್ ತೊಗೊಂಡಿದ್ದೆ, ಇವತ್ತಿಗೆ ಖಾಲಿ ಮಾಡಬೇಕು ಅಂತಲೇ ತೊಗೊಬಿಟ್ಟು ಬಂದಿದ್ದೆ 2 kg. ನಾನು ನನ್ನ ಮಗಳು ಇಬ್ಬರೇ ಇರೋದು. ನಿನ್ನೆ ಕಬಾಬ್ ಮಾಡ್ಕೊಂಡಿದ್ದೆ, ಅದು ಇನ್ನೊಂದು ಸ್ವಲ್ಪ ಹಾಗೆ ಇದೆ. ಇವತ್ತು ಮಧ್ಯಾಹ್ನಕ್ಕೆ ಬಿಟ್ಕೊಳ್ತೀನಿ. ಕೈಮಾ ನಿನ್ನೆ ಮಧ್ಯಾಹ್ನಕ್ಕೆ ಆಯಿತು, ರಾತ್ರಿ ಆಯಿತು, ಇವಾಗಾಯಿತು. ಒಬ್ರೊಬ್ರಿಗೆ 15 ನನಗೆ ಮಾಡಿದ್ದೆ. 30 ಇಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಒಂದು 34 ಆಗಿದ್ದು. ಇಷ್ಟೇ ಸಾಕು ಚಿಕನು. 1/4 kg ಏನು ಬೇಡ ಅನಿಸುತ್ತೆ. ಮಿದ ಅಂಥದ್ದು ಒಂದು 10-15 ಪೀಸ್ ಇದ್ರೆ ಸಾಕು. ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಬೋದು. ಈಗ ಜಾವಿ ಅಲಂಕಾರಕ್ಕೆ ಒಂದು ಐಟಮ್ ಬಂದಿದೆ. ಅಂದರೆ ಅದು ಈಗ ಕಾಯಿ ನೀರೆಲ್ಲ ಬಿಡುವಾಗ ಹಾಲ್ದಾರೆ ಕವರ್ ಅದಕ್ಕೇನು ಹೇಳ್ತಾರೆ, ಟ್ರಾನ್ಸ್ಪರೆಂಟ್ ಶೀಟ್ ಇರುತ್ತಲ್ಲ, ಅದು ಕಾಯಿ ನೀರು ಬಿಡುವಾಗ ಹೊಸ ಸ್ಯಾರಿಗಳು ಅಥವಾ ಡ್ರೆಸ್ಸು ಪಂಚೆ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಕಟ್ಕೊಳ್ತಾರೆ. ಸೊ ಆ ಥರದ್ದು ಬಂದಿದೆ. ಇವತ್ತು ಬೆಳಗ್ಗೆ ಮಡ್ಲಕ್ಕಿ ಬ್ಯಾಗು ಮತ್ತು ಹಾಲ್ದಾರೆ ಕವರು 4 ತೊಗೊಂಡಿದ್ದಾರೆ. ಅದೆರಡು ಅಂತ ಹೇಳ್ಬಿಟ್ಟು. ಸೊ ನಿಮಗೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಜಾವಿ ಅಲಂಕಾರನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರು ಹೋಗಿ ಚೆಕ್ ಮಾಡ್ಬೋದು. ಅಟ್ಲೀಸ್ಟ್ ಕಡಿಮೆ ಅಂದರೂ ಬೆಂಗಳೂರಾದರೆ ಓಕೆ, ಒಂದು 3-4 ದಿನದಲ್ಲಿ ತಲುಪುತ್ತೆ. ಸ್ಯಾರಿ ಎಲ್ಲ ಆದರೆ ಒಂದು 2 ದಿನ ಸಾಕು ಬೆಂಗಳೂರಲ್ಲಾದರೆ. ಇನ್ನು ಬೇರೆ ಐಟಮ್ಸ್ ಬೇರೆ ಕಡೆ ನೀವು ಕಳಿಸ್ಬೇಕು ಅಂದರೆ ಬಸ್ಸಿನ ವ್ಯವಸ್ಥೆ, ಯಾಕಂದರೆ ಕೊರಿಯರ್ ಮಾಡ್ಬೋದು. ಖರ್ಚು ನಿಮಗೆ ಬೀಳುತ್ತೆ, ಯಾಕಂದರೆ ಶಿಪ್ಪಿಂಗ್ ಚಾರ್ಜ್ ಎಲ್ಲ ನಿಮಗೆ ಇರೋದ್ರಿಂದ. ರಿಟರ್ನ್ ಗಿಫ್ಟ್ಸ್ ಏನಾದ್ರು ಬಾಕ್ಸ್ ತೊಗೊಳ್ತೀನಿ ಅಂದರೆ ಅದು ವೆಯ್ಟ್ ಜಾಸ್ತಿ ಬರುತ್ತೆ, ಅದ್ರದ್ದು ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಬಸ್ಸಿಗೆ ಕಳ್ಸೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಅದು ಬಸ್ಸಿನ ವ್ಯವಸ್ಥೆ ನೋಡ್ಕೊಬೇಕು. ಬಸ್ ಯಾವ ಟೈಮಿಗೆ ಹೋಗುತ್ತೆ, ಯಾವ ಟೈಮಿಗೆ ಬರುತ್ತೆ, ಅಥವಾ ನಮ್ಮದು ಪ್ಯಾಕಿಂಗ್ ಆ ಟೈಮಿಗೆ ಆಗಿರುತ್ತೋ, ನಾವು ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ವಾರ ಮುಂಚಿತವಾಗಿ ಹೇಳಿದ್ರೆ ಬೆಟರ್. ಅಟ್ಲೀಸ್ಟ್ ಕೊನೆ ಪಕ್ಷ 4 ದಿನನಾದ್ರೂ ಮುಂಚೆ ಹೇಳಿ. ಊಟ ಅರಗಿಸೋದು ಹೀಗೆ. ಈಗಷ್ಟೇ ತಿಂಡಿ ಮಾಡಿದರು. ಅಲ್ಲೊಂದು ಇಲ್ಲೊಂದು ಬಿದ್ದು ಒದ್ದಾಡ್ತಾ ಇದೆ. ಟಿವಿ ನೋಡ್ತಾರೆ. ಮಗನಿಗೆ ಕ್ಲಬ್ ಹೌಸಿಗೆ ಬಂದರೆ ಇದೊಂದು ಜಾಗ ಸಿಕ್ಕಾಬಟ್ಟೆ ಇಷ್ಟ. ಇದು ಸುತ್ತಾನೆ, ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಇದರಲ್ಲಿ ಕಾರ್ಗಳಿದೆಯಲ್ಲ, ಅದಕ್ಕೆ ಕಾರ್ಗೋಸ್ಕರ ಬಂದು ನಿಂತ್ಕೊಳ್ಳುತ್ತೆ. ಬಲ್ಲೋಣ, ಬನ್ನಿ ಹೋಗೋಣ ಮನೆಗೆ. ನಿಂತ್ಕೊಳ್ಳುತ್ತೆ, ಒಂದು 10 ನಿಮಿಷ ನಿಂತ್ಕೊಳ್ಳುತ್ತೆ. ಇದ್ರ ಸುತ್ಕೊಂಡು ನೋಡ್ತಾರೆ. ಅಲ್ಲಿ ನೋಡಿ ಏನಿದೆ ಅಲ್ಲಿ, ಇದೆಂತದ ಇದು? ಸೈಕಲ್ ಯಾರು? ಅಕ್ಕ ಅಲ್ಲ, ನಿನ್ನದನ್ನ ಅದು. ಬಾ ಹೋಗೋಣ, ಮಿಲ್ಕ್ ತಗೊಂಡು ಹೋಗೋಣ. ಬಾ ಮಿಲ್ಕ್ ತಗೊಂಡು ಹೋಗೋಣ ಬಾ. ಹಾಗೆ ನನ್ನ ಮಗಳು ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ಲು. ಇವತ್ತೇನಕ್ಕೂ ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಇಲ್ಲೇ ಶಾಪಲ್ಲಿ ಮಿಲ್ಕ್ ಎಲ್ಲ ತಗೊಂಡು ಹೋಗ್ಬೇಕೀಗ. ನನ್ನ ಮಗ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಾನೆ ಯಾವಾಗಲೂ ಅಲ್ಲಿ ಬಂದರೆ. ಹಾಗಾಗಿ ಪಾಪ ಒಂದು 10 ನಿಮಿಷ ನಿಂತ್ಕೊಳ್ಳೋಕೆ ಬಿಡ್ತೀನಿ. ಎಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದೆ, ಬರೋದು ಲೇಟ್ ಆಗಿಬಿಡ್ತು ಬಿರಿಯಾನಿ ಮಾಡೋಣ ಅನ್ನೋದ್ರೊಳಗೆ. ಸೊ ಹಾಗಾಗಿ ಎಗ್ ರೈಸ್ ಮಾಡಿಕೊಂಡು ಕಬಾಬ್ ಮಾಡ್ಕೊಂಡಿದ್ದೀನಿ. ಈಗ ರಾತ್ರಿಗೆ ಮಾಡಬೇಕು. ತಡಿ ಮಗನೇ, ಖಾರ ಇದೆ ಮಗನೇ, ಖಾರ ಸುಡ. ಕಬಾಬು ಎಗ್ ರೈಸು ಮಾಡ್ಕೊಂಡಿದ್ದೀನಿ. ಇನ್ನು ರಾತ್ರಿಗೆ ಬಿರಿಯಾನಿ. ನೋಡಿ ಇವಾಗ ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ. ಒಂದು ವಾರ ಆಗಿತ್ತು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಹಾಸನ್ಗೆ ಹೋಗಿ. ಹಾಸನಲ್ಲಿ ಒಂದು 4 ದಿನ ಆಯಿತು. ಇವಾಗ ಬರ್ತಿದ್ದಾರೆ. ಬಂದ ಮಗಳೂ ಅಷ್ಟೇ ಈಗ ಸ್ನಾನ ಮಾಡಿಕೊಂಡು ಮತ್ತು ಓದ್ತಾ ಕೂತ್ಕೊಂಡಿದೆ. ಕಿತಾಪತಿ ಮಾಡೋನು ಅದಕ್ಕೆ ಓಡೋದು ಕೂರಿಸಿದ್ದೀನಿ ಒಳಗೆ. ನೀರು ಕೊಟ್ಟೆ ಮಗಳು. ಬಂದಿದ ತಕ್ಷಣ ಮುದ್ದು ಮಾಡ್ತಾರೆ. ಅವನ್ನ ನೋಡಿದ ತಕ್ಷಣ ಖುಷಿ ಆಗಬೇಕು. ನನ್ನ ಮಗಳಿಗೂ ಈಗ ಸ್ನಾನ ಮಾಡ್ಕೊಂಡಿದೆ, ಅದನ್ನು ಓದ್ತಾ ಕೂತ್ಕೊಂಡಿದೆ. ಇವತ್ತೇ ಫಸ್ಟ್ ಹೊರಗಡೆ ಕೂರಿಸಿರೋದು. ಇಲ್ಲಿ ಓದೋಕ್ಕೆ ಬಿಡಲ್ಲ ಇವನು, ಬರೀ ಹಿಂಸೆ ಕೊಡೋನು. ಇವತ್ತು 4 ಕೊಟ್ಬಿಟ್ಟು ಇವನಿಗೆ ಇಲ್ಲಿ ಕೂರಿಸಿದೆ. ಈಗ ಅಲ್ಲಿಗೆ ಹೋಗ್ತಾ ಇಲ್ಲ, ಇಲ್ಲಾಂದರೆ ಹೋಗೋದು ಕಿತಾಪತಿ ಮಾಡೋದು ಮಾಡೋನು. ಹುಳ ಒಂದು ಇಟ್ಕೊಂಡಿದ್ದು, ಹುಳವನ್ನು ಇಟ್ಕೊಂಡು
ಅಲ್ಲಿ ಬಾಗ್ಲ ಹತ್ರ ಇಟ್ಟಿದ್ವಿ, ಇಲ್ಲಾಂದ್ರೆ ಅವ್ನು ಇಲ್ಲಿ ಬರ್ತಾನೆ. ಕೊಚ್ಚ ಮಾಡುತ್ತಲ್ವ ಮಗನ ಹುಳ, ಕೊಚ್ಚ ಮಾಡುತ್ತೆ ಹುಳ, ಎದ್ರಕೊಂಡು ಓಡ್ ಬರ್ತದೆ ಮಗು ಹುಳ ಅಂದಿದ ತಕ್ಷಣ ಅಲ್ವಾ ಮಗನೇ. ಡ್ಯಾಡಿ ಕರ್ಕೊಬಿಟ್ಟು ಬರೋಣ, ರೆಡಿಯಾಗಿ ಊಟ ಮಾಡು ಅಂತ ಹೇಳಿದ್ರೆ ಊಟ ಎಲ್ಲ ಮಾಡ್ಬಿಟ್ಟು ಅಪ್ಪಾಜಿ ಅಪ್ಪಾಜಿ ಅಂತ ಅವನ ಡ್ಯಾಡಿನ ಅಪ್ಪಾಜಿ ಅನ್ನೋದು. ಹುಳ ಹುಳ ಮುಟ್ಟಬೇಡ ಮಗಳೇ, ಹುಳ ಪಾಪ ಕಣೆ ಹೆದರ್ಕೊಂತಾನೆ. ಅಯ್ಯೋ ಬೇರೆ 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 ಅಕ್ಕ ಹೋಗ್. ರಿಯಾಲಿಟಿಲಿ ಏನಿದೆ? ಏನಿಲ್ಲ. ಕಚ್ಚಮ್ಮ ಕಚ್ಚ, ಏ ಬೇಡ ಕಣೆ ಪಾಪ. ಓಹ ಬಿಡು 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 ಮಗಳು, ಓದೋಗು ರಾಜ, ಓದು ಮಗ್ಳ. ನನ್ನ ಮಗಳು 4 ಲೈನ್, ಒಂದು 8 ಲೈನ್ ಇರ್ಬೋದು ಅದು ಬರೆಯೋಕ್ಕೆ. ಸಂಜೆ 6 ಗಂಟೆಯಿಂದ ಕೂತಿದೆ, ಇವಾಗ 9 ಗಂಟೆ. ನಾವು ನೆನೆ ಬಿರಿಯಾನಿ ಎಲ್ಲ ಮಾಡ್ಕೊಂಡಿದ್ದೆ, ಎಲ್ಲ ಕಲಿಯಾಗಿ ಕಬಾಬ್ ಒಂದು 4 ಪೀಸ್ ಕಬಾಬ್ ಇದೆ, ನಗೆಟ್ಸ್ ಬಿಡ್ತೇನೆ. ಈಗ ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ, ಬಿರಿಯಾನಿ ಸ್ವಲ್ಪ ಇದೆ. ಇಲ್ಲ ಮಕ್ಕಳೆಲ್ಲ ಮಲಗಿದ್ಮೇಲೆ ಇವನಿದ್ದಾಗ ಹಂಗಂತ ಹೊರ್ಸಕ್ ಬಿಡಲ್ಲ ನೋಡಿ. ಎಷ್ಟು ಚೆನ್ನಾಗಿ ಅಲ್ವಿದ್, ಮತ್ತೆಲ್ಲ ಗಲೀಜು ಮಾಡ್ತಿದ್ದಾನೆ. ಇವ್ನಿದ್ರೆ ಇದೇ ಕಿತಾಪತಿ ಇವ್ದು ಊಟ ಆಯ್ತು. ಊಟ ಆಗಿ ಸ್ನಾನ ಮಾಡಿ ನೀರು ಕುಡ್ಕೊಂಡು ಕೂತ್ಕೊಂಡಿದ್ದೆ. ನಾವು ಊಟ ಮಾಡ್ಬೇಕು, ಈಗ ಬರ್ತಾರೆ ಇನ್ನೊಂದು 10 ನಿಮಿಷ. ಮಗಳು ಮಸ್ಕಿಟೋ ಬರುತ್ತೆ. ಓ ಸಾರಿ ಮಗಳೇ. ಮಗಳು ಓದ್ಕೊಂಡ್ರ? ಏನಪ್ಪಾಜಿ? ಏನು ಸುಮ್ಮನೆ ಖುಷಿಗೆ ಏನೇನು ಬಿಳಿ ಆಗ್ಬಿಟ್ಟಿದ್ ಮಗ. ನನ್ನ ಮಗ ಬಿಳಿ ನಿಜನ್ರಿ. ಮಗಳು ಎಲ್ಲಿ ಈ ಕಡೆ ಬನ್ನಿ. ಕುಲಕರ್ಣಿ ನನ್ನ ಪುತ್ರಿ. ಇಷ್ಟ ತನಕ ಕಾಣಿಸ್ತಿರ್ಲಿಲ್ಲ, ಇಷ್ಟ ತನಕ ಕಾಣಿಸ್ತಿರ್ಲಿಲ್ಲ. ಅವಕ್ಕ ಕುತ್ಕೊಂಡ್ರೆ ನಿಮಗೆ ಎಲ್ಲಿ ಕಾಣುತ್ತೆ? ಸ್ಟಾರ್ಟ್ ಇನ್ನ ಅಬ್ಬಜಿ ಅಬ್ಬಜಿ ಇಟ್ಕೊಂಡಿದ್ದೆ. ಹೊರಡೋಣ? ನೋಡಿ. ಏನಪ್ಪಾಜಿ ಅಲ್ಲಿ ಏನು ಇಲ್ಲ ಅಪ್ಪಾಜಿ, ಇಷ್ಟ ದಿನ ಏನ್ ಮಾಡ್ತಾ ಇದ್ದೆ? ಬಸ್ ರೆಡಿ ಎಲ್ಲೆಲ್ಲ ಬಂದ್ರಿ? ಎಲ್ಲೂ ಇಲ್ಲ ಮಗಳೇ, ಮನೇಲೇ ಇದ್ದೆ, ಹಾಸನ ಮನೇಲಿ. ಕುದುರೆ ಮುಖ ಹೋಗಿ ಬಂದು ಹಾಸನ ಮನೇಲಿ ಇದ್ದೆ. ಲಡಾಖಿಗೆ 20 ಡೇಸ್ ಬೇಕು ಮಗಳೇ ಅದು ಹೋಗಕ್ಕೆ. 20 ಡೇಸ್ ಬೇಕು, ಹಂಗ ಕ್ಯಾನ್ಸಲ್ ಮಾಡಿದೆ. ಕ್ಯಾನ್ಸಲ್ ಮಾಡಿದ್ದ? ಇಲ್ಲಿ ಅಭಿಲಾಷ್ ಬೇಗನೆ ಹೊಡ್ತೀವಿ, 18ಕ್ಕೆ ನಾಡಿದ್ದು. ವಿಡಿಯೋ ಮಾಡುವಾಗ 9 ಗಂಟೆ ಆಗಿತ್ತು. ನಮ್ಮನೆಯವ್ರನ್ನ ಕರ್ಕೊಬಂದೆ, ಅವ್ರು ಇನ್ನೂ ಮನೆ ಒಳಗೆ ಬರಲಿಲ್ಲ. ಅಷ್ಟೊಳಗೆ ಅವ್ರು ಯಾರೋ ಫ್ರೆಂಡ್ ಸಿಗ್ತಾರೆ, ಮೀಟ್ ಆಗ್ತೀರಿ ಅಂತ ಅಲ್ಲಿ ಹೋದರು. ಅವರಿಗೆ ಅಂತ ವೆಯ್ಟ್ ಮಾಡ್ತಾಯಿದ್ದು ಊಟಕ್ಕೆ ಅಂತ ಹೇಳಿ. ಅವ್ರು ಬರಲಿಲ್ಲ. ನಾನು ನನ್ನ ಮಗಳು ಕಬಾಬ್ ಹಾಕೊಂಡು ನಗೆಟ್ಸ್ ಹಾಕೊಂಡು ಬಿರಿಯಾನಿ, ಚಿಕನ್ ಫ್ರೈಡ್ ರೈಸ್ ಅಲ್ಲ ಎಗ್ ಫ್ರೈಡ್ ರೈಸು ಮುಗಿಸ್ತು. ಇನ್ನೇನು ಬರ್ತಾರೋ ಗೊತ್ತಿಲ್ಲ. 1 ಗಂಟೆ ಆಯಿತು, 1-1.5 ಗಂಟೆ. ನಾನು ಅವ್ರನ್ನ ಕರ್ಕೊಬಂದಿದ್ದು 9:30 ಆಗಿತ್ತು. ಈಗ 11 ಗಂಟೆ ನೋಡಿ. ನನ್ನ ಮಗಳು ಎಷ್ಟು ಚೆನ್ನಾಗಿ ಟಿ ವಿ ನೋಡ್ಕೊಂಡು ಓದೋದು. ಬೈದು ಕೇಳಿ ನಾನು ಕೆಟ್ಟವಳಾಗ್ಬಿಟ್ಟೆ, ಅದಕ್ಕೆ ಬಿಟ್ಟಿದ್ದೀನಿ. ಅವಳುಂಟು, ಅವರಪ್ಪ ಉಂಟು. ಇವತ್ತಿಗೆ ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ ಸ್ವಲ್ಪ ಬಿರಿಯಾನಿ ಇತ್ತು ರಾತ್ರಿದು, ಅದೇ ತಿನ್ಕೊಂಡು ಹೋಗುತ್ತೆ. ಮಧ್ಯಾಹ್ನ ಊಟಕ್ಕೆ ಮೊಸರನ್ನ. ಇವತ್ತಿನ ತಿಂಡಿ ಶಾವ್ಗೆ ಬಿರಿಯಾನಿನ, ಶಾವ್ಗೆ ಪಲಾವ್ ಅದು ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ. ಅನಿಲ್ ಶಾವ್ಗೆ ಬರುತ್ತಲ್ಲ ಅದ್ರಲ್ಲಿ ಮಾಡಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ನಮ್ಮ ಸಾಹೇಬ್ರದ್ದು ತಿಂಡಿಯಾಗಿ ಟಾಮ್ ಅಂಡ್ ಜೆರಿ ನೋಡ್ತಾ ಇದ್ದಾರೆ. ಇಲ್ಲಿ ಬೆಳಿಗ್ಗೆ ಅಪ್ಪ ಮಕ್ಕಳು ತಿಂಡಿ ನೋಡಿಕೊಂಡು ತಿನ್ಕೊಂಡು 8:30 8:35 ಆಗಿರ್ಬೋದು. ಸ್ನ್ಯಾಕ್ಸ್ ಬೇಡ ಅಮ್ಮ ಅಂತ ಹೇಳ್ತಾಳೆ ಅಂತ ನೆನೆ ಕೊಟ್ಟಿದ್ದೆ, ಬಟ್ ಅವಳು ತಿನ್ಕೊ ಬಂದಿರಲಿಲ್ಲ. ಸೊ ಬೇಗ 3:45 ಬಂದುಬಿಡ್ತಾಳಲ್ವಾ, ಹಾಗಾಗಿ ಲಂಚ್ ಏನು ಕೊಡಲ್ಲ ಅವಳು, ಅಲ್ಲ ಸ್ನ್ಯಾಕ್ಸ್ ಏನು ಕೊಡಲ್ಲ. ಬಂದು ಇಲ್ಲೇ ಫ್ರೂಟ್ಸು. ಏಯ್ ಕೋಳಿ ಎಂತ ಅಲ್ಲೇ ಕೋಳಿ ತಗಡ್ದಂಗೆ. ಬಾಯ್ ಮಗಳು. ಲಂಚ್ ಬಾಕ್ಸ್ ನಿಮ್ಮ ಫಾದರ್ ತಗೋಬಿಟ್ಟು ಬರ್ತಾರ? ಮಾತಾಡಂಗಿಲ್ಲ ಅಂತ ಹೇಳಿ ಮಗಳೇ. ನಿಮ್ಮ ಅವ್ವ ತಗೋ ಬರ್ತಾರ? ಅವ್ ಮಾತಾಡ್ಬೋದಾ? ಹಂಗೆಲ್ಲ ಮಾತಾಡ್ಬಾರ್ದು ಅನ್ಬೇಕು ಮಗಳು. ತಗೋ ಬಂದ್ರಲ್ಲ ಬಾಯ್ ಮಾಡಿ. ಓಕೆ ಬಾಯ್ ರಾಜಾ. ಓಕೆ ಬಾಯ್. ಅಯ್ಯೋ ನಾನು ರಿಸ್ತುವಾ. ಬಸ್ ಇವ್ ನೋಡಿ, ನಿಮ್ಮ ಬಸ್ ನೋಡಿ ಇವ್ನಿಗೆ ಕಂಟ್ರೋಲ್ ಬರ್ತಾ ಇಲ್ಲ. ಬಸ್ ಆ ಕಡೆ ನೋಡ್ಕೊಂಡು ಹೋಗ್ಬೇಕು. ಬಸ್ ಎಷ್ಟೊಂದು ಬಸ್ ಮಗನೇ. ಬಸ್ ಬಸ್ ಫಿಶ್ ನೋಡ್ತೀಯ? ಫಿಶ್ ಇಲ್ಲಿ ನೋಡು, ಫಿಶ್ ಬಾಯ್ ಮಗಳೇ. ಬರ್ತೀರಾ? ಬೇಜಾರ ಏನಾದ್ರು?